ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯಲಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ ಅನ್ನುವಂತ ಚರ್ಚೆಗಳು ನಡೀತಾ ಇದೆ. ಮತ್ತೆ ಸೋಮವಾರ ನೂತನ ಸಿಎಂ ಪದಗ್ರಹಣವಾಗುವಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದ್ದಂತ ಸಿಎಂ ಕುರ್ಚಿ ವಿಚಾರಕ್ಕೆ ಕೊನೆಗೂ ಕೂಡ ಅಂತ್ಯ ಬಿದ್ದಿರುವಂತದ್ದು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಅವರ ಪಟ್ಟಾಭಿಷೇಕಕ್ಕೆ ಇನ್ನು ಕೌಂಟ್ ಡೌನ್ ಶುರುವಾಗಿದೆ. ಇನ್ನೇನು ಸೋಮವಾರ ಅವರ ಪದಗ್ರಹಣವಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಂದು ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಲ್ಪಿ ಮೀಟಿಂಗ್ ಕೂಡ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗುತ್ತೆ. ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಇಂದು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ಹಾಗೆ ಸೋಮವಾರ ಅವರ ಸಿಎಂ ಪದಗ್ರಹಣ ಏನು ಈ ಒಂದು ವಿಚಾರ, ಸಿಎಂ ಪದಗ್ರಹಣ ವಿಚಾರವಾಗಿ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದ್ದಂಥದ್ದು. ಯಾವ ದಿನ ನಡಿಬೇಕು ಈ ಒಂದು ಪಟ್ಟಾಭಿಷೇಕ, ಯಾವತ್ತು ನಡಿಬೇಕು, ಪ್ರಮಾಣ ವಚನ ಸ್ವೀಕಾರ ಯಾವತ್ತು ಡಿಕೆ ಶಿವಕುಮಾರ್ ಅವರು ಮಾಡಬೇಕು ಅನ್ನುವಂತ ಚರ್ಚೆಗಳು ಇತ್ತು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ದೇವರ ಬಗ್ಗೆ ಭಾರಿ ಭಕ್ತಿ ಹೊಂದಿರುವಂತ ಕಾರಣ ಇದಕ್ಕೆ ಮುಹೂರ್ತವನ್ನ ಕೇಳಿದ್ರು. ಅವರ ನಂಬಿಕಸ್ಥ ಜ್ಯೋತಿಷಿಗಳ ಬಳಿ ಇದರ ಬಗ್ಗೆ ಮುಹೂರ್ತವನ್ನ ಕೇಳಿದ್ರು, ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ. ಅದಕ್ಕೆ ಅನುಸಾರವಾಗಿ 3 ಮುಹೂರ್ತಗಳನ್ನ ಜ್ಯೋತಿಷರು ನೀಡಿದ್ರು. ಅದರ ಆಧಾರದ ಮೇಲೆ ಈಗ ಯಾರೆಲ್ಲ ಗಣ್ಯರು ಯಾವ ದಿನದಂದು ಲಭ್ಯವಿರ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಆ ದಿನದಂದು ಪದಗ್ರಹಣ ಕಾರ್ಯಕ್ರಮವನ್ನ ನಡೆಸಬೇಕು ಅಂತ ಹೇಳಿ ಯೋಚನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಆಧಾರದ ಮೇಲೆ ನೋಡೋದಾದ್ರೆ ಸೋಮವಾರ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಭರ್ಜರಿ ತಯಾರಿಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕಾದಿದ್ರು. ಕೊನೆಗೂ ಕೂಡ ಆ ಸ್ಥಾನ ಸಿಗ್ತಾ ಇರುವಂತಹ ಕಾರಣ ತುಂಬಾ ವಿಜೃಂಭಣೆಯಿಂದ ಭರ್ಜರಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾಗಿ ಇಂಥದ್ದೊಂದು ಕಾರ್ಯಕ್ರಮಕ್ಕಾಗಿ, ಭರ್ಜರಿ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ತಯಾರಿಗಳು ನಡೀತಾ ಇವೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಇದು ಸಂತಸಕ್ಕೆ ಕಾರಣವಾಗಿದೆ. ಇಷ್ಟು ದಿನಗಳ ಬೇಡಿಕೆ, ಇಷ್ಟು ದಿನಗಳ ಮನವಿ, ಇಷ್ಟು ದಿನಗಳ ತಾಳ್ಮೆಗೆ ಈಗ ಉತ್ತರ ಸಿಕ್ಕಿರುವಂತ ಕಾರಣ ಒಂದು ಕ್ಷಣವನ್ನ ಸಂಭ್ರಮಿಸಬೇಕು ಅನ್ನುವಂತ ಉದ್ದೇಶದಿಂದ ಇದನ್ನ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಎಲ್ಲಾ ಸಿದ್ಧತೆಗಳು ನಡೀತಾ ಇರುವಂತದ್ದು. ಬಹುಶಃ ಇದು ಬಹುತೇಕವಾಗಿ ಸೋಮವಾರವೇ ಈ ಒಂದು ಕಾರ್ಯಕ್ರಮ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇಂದು ಸಿಎಲ್ಪಿ ಮೀಟಿಂಗ್ ನಲ್ಲಿ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಮುಂದೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರ ರಚನೆಯ ದೊಡ್ಡದೊಂದು ಹೊಣೆ ತಲೆ ಮೇಲೆ ಇರುವಂತದ್ದು. ಹಾಗಾಗಿ ಆ ಒಂದು ಕಾರ್ಯವನ್ನು ಕೂಡ ಇವರು ನಿಭಾಯಿಸಬೇಕಾಗಿದೆ. ಸದ್ಯ ಆ ಒಂದು ಸ್ಥಾನವನ್ನ ಇವರು ಅಲಂಕರಿಸಬೇಕು. ಅದಾದ ಬಳಿಕ ಮುಂದಿನ ಜವಾಬ್ದಾರಿಗಳನ್ನ ಅವರು ನಿಭಾಯಿಸಲಿದ್ದಾರೆ.